ಜೈ ಶ್ರೀ ಸಿದ್ಧಾರೂಢ. ಮೊಟ್ಟ ಮೊದಲಿಗೆ ಶ್ರೀ ಸದ್ಗುರು ಸಿದ್ಧಾರೂಢ ಅಜ್ಜನನ್ನು ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಗುಡ್ ಹ್ಯೂಮನ್ ಬೀಯಿಂಗ್ ಚಾನಲ್ಗೆ ಆದರದ ಸ್ವಾಗತವನ್ನು ಕೋರ್ತೇನೆ. ಹೊಸಬರು ಯಾರಾದರೂ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಐಕಾನ್ನನ್ನು ಒತ್ತಿ. ನೋಟಿಫಿಕೇಷನ್ಸ್ನಲ್ಲಿ ಆಲ್ ಐಕಾನ್ನ ಒತ್ತಿ. ಅಂದರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋನ ನೀವು ತುಂಬ ಸುಲಭವಾಗಿ ನೋಡಬಹುದು. ಜೈ ಶ್ರೀ ಸಿದ್ಧಾರೂಢ. ಇಂದಿನ ಕಥೆಯ ಶೀರ್ಷಿಕೆ ಅಗ್ನಿಯ ಮಧ್ಯೆ ಶ್ರೀ ಸಿದ್ಧಾರೂಢ ಸ್ವಾಮೀಜಿ. ಇದು ಹಾವೇರಿ ಸಮೀಪದಾಗ ಒಂದು ಸಣ್ಣ ಹಳ್ಳಿ ಒಳಗೆ ನಡೆದಂತಹ ಘಟನೆ. ಶ್ರೀ ಸಿದ್ಧಾರೂಢ ಸ್ವಾಮೀಜಿಯವರ ಘನತೆ, ಕರುಣೆ ಹಾಗೂ ಪವಾಡಗಳ ಬಗ್ಗೆ ಜನರಲ್ಲಿ ಅಪಾರವಾದಂತಹ ನಂಬಿಕೆ ಇತ್ತು. ಒಂದಿನ ಸಿದ್ಧಾರೂಢ ಅಜ್ಜಾರು ತಮ್ಮ ಶಿಷ್ಯರು ಕೂಡ ಹಳ್ಳಿಗೆ ಭೇಟಿ ಕೊಟ್ಟಂತಹ ಸಮಯ. ಹಳ್ಳಿ ಅಂಗಳದಾಗ ಜನಸಾಮಾನ್ಯರಿಗೆ ಉಪದೇಶ ನೀಡ್ಕೊಂತ ಗಿಡದ ಬುಡಕ ಸಿದ್ಧಾರೂಢ ಅಜ್ಜಾರು ಕುಂತಿದ್ರು. ಅವರು ಉಪದೇಶ ಕೇಳಾಕ ಬಹಳ ಮಂದಿ ಭಕ್ತರೂ ಬಂದಿದ್ರು. ಒಂದಾದ್ಮೇಲೆ ಒಂದು ಭಕ್ತರು ಸಿದ್ಧಾರೂಢ ಅಜ್ಜಾರನ್ನ ಪ್ರಶ್ನೆ ಕೇಳಾಕಂತಿದ್ರು. ಸಿದ್ಧಾರೂಢ ಅಜ್ಜಾರು ಉತ್ತರ ಕೊಡೋದು ಎಲ್ಲ ಭಕ್ತರ ಮನಸ್ಸಿಗೆ ಬಹಳ ಇಷ್ಟ ಆಗಕತ್ತಿತ್ತು. ಅಂಥ ಭಕ್ತರು ತುಂಬಿದ ಆ ಹಳ್ಳಿ ಒಳಗೆ ಒಬ್ಬ ಮನುಷ್ಯ ಇದ್ದ. ಅವ ಧರ್ಮನ ನಂಬ್ತಿದ್ದಿಲ್ಲ, ಭಕ್ತಿಗೆ ವಿರೋಧ ಮಾಡ್ತಿದ್ದ. ಅವನ ಹೆಸರೇನಂದ್ರೆ ಶಂಕರಪ್ಪ. ಅವ ಸಿದ್ಧಾರೂಢ ಅಜ್ಜಾರನ್ನ ಪರೀಕ್ಷೆ ಮಾಡ್ಬೇಕಂತ ಹೇಳೇನ ಸಿಟ್ಟಿಲೇ ಕೇಳ್ತಾನ, ನೀವು ದೇವರ ಅವತಾರ ಆಗಿದ್ರ, ಅದು ನಿಜಾನ ಆಗಿದ್ರ ಈ ಅಗ್ನಿಕುಂಡದಾಗ ನಿಂತು ಬೆಂಕಿ ಒಳಗೆ ಬಂದು ತೋರಿಸ್ರಿ, ನಾ ಅವಾಗ ನಂಬ್ತೇನೆ ಅಂತಾನ. ಹಳ್ಳಿ ಒಳಗಿರೋ ಎಲ್ಲ ಭಕ್ತರು ಬೆಕ್ಕಸ ಬೆರಗಾಗಿ ಗಾಬರಿಲಿಂದ ನೋಡ್ತಾರ. ಆದ್ರೆ ಸಿದ್ಧಾರೂಢ ಅಜ್ಜಾರ ಮುಖದ ಒಳಗೆ ಒಂದು ಸ್ವಲ್ಪನೂ ಬ್ಯಾಸರ ಇದ್ದಿದ್ದಿಲ್ಲ, ಸಿಟ್ಟು ಇದ್ದಿದ್ದಿಲ್ಲ. ಹೊರತು ಮುಖದಾಗ ಒಂದು ಸ್ವಲ್ಪ ನಗು ಇತ್ತು ಹಾಗೂ ಶಾಂತತೆನೂ ಕೂಡಿತ್ತು. ಆವಾಗ ಸಿದ್ಧಾರೂಢ ಅಜ್ಜಾರ ಅಂತಾರ, ನಂಬಿಕೆ ಇಲ್ಲದ ಮನಸ್ಸಿಗೆ ದೇವ್ರು ನೋಡಾಕ ಸಾಧ್ಯನೇ ಇಲ್ಲ. ಆದ್ರೆ ನಿನ್ನ ನಂಬಿಕೆಗೆ ಬೆಳಕು ಕೊಡಾಕ ನಾ ಈ ಕಾರ್ಯ ಮಾಡ್ತೇನೆ ಅಂಥೇಳಿ ಶಂಕರಪ್ಪಗೆ ಹೇಳ್ತಾರ. ಆಗ ಅವರು ಬೆಂಕಿ ಆವರಿಸಿದ ಅಗ್ನಿಕುಂಡದೊಳಗೆ ಆ ಧಗಧಗ ಉರಿಯುವಂತಹ ಬೆಂಕಿ ಒಳಗೆ ನಿಲ್ಲಾಕ ಮುಂದಾಕ್ಕಾರ. ಭಾಳ ಮಂದಿ ಭಕ್ತರು ಹೆದರ್ತಾರ, ಗಾಬರಿ ಆಕ್ಕಾರ. ಆದ್ರೆ ಅಜ್ಜಾರು ಹೆದರ್ದಂಗೆ ಉರಿಯುತ್ತಿರುವಂತಹ ಆ ಬೆಂಕಿ ತುಂಬಿದ ಅಗ್ನಿಕುಂಡದೊಳಗೆ ಕಾಲಿಡ್ತಾರ. ಬೆಂಕಿ ಭೀಕರವಾಗಿ ಉರಿಯಾಕತ್ತಿದ್ರು ಅವರ ಅಂಗಿಗೆ ಏನು ಹೆಚ್ಚು ಕಡಿಮೆನೂ ಆಗಲಿಲ್ಲ, ಒಂದು ಕಿಡಿನೂ ಹತ್ತಲಿಲ್ಲ, ಅವ್ರ ಚರ್ಮನೂ ಸುಡಲಿಲ್ಲ. ಸ್ವಲ್ಪ ಹೊತ್ತು ಆದಮೇಲೆ ಸಿದ್ಧಾರೂಢ ಅಜ್ಜಾರ ಸುತ್ತಲೂ ಬೆಳಕು ಹೊಳಿತೈತಿ. ಅವರ ದೇಹದಾಗಿಂತ ಅಸಾಮಾನ್ಯವಾದಂತಹ ಬೆಳಕು ತುಂಬಿದಂತಹ ಹೊಳಪು ಬರ್ತೈತಿ. ಆ ದೃಶ್ಯನ ಕಂಡಂತಹ ಶಂಕರಪ್ಪ ಭಯ ಭಕ್ತಿಲಿಂದ ನೆಲಕ್ಕೆ ಕುಸಿದು ಬಿದ್ದು ಅಳ್ತಾನ. ನಂತರ ಸಿದ್ಧಾರೂಢ ಅಜ್ಜರ ಪಾದಕ್ಕೆ ಬಿದ್ದು ಕ್ಷಮೆ ಕೇಳ್ತಾನ. ಅವಾಗ ಅವ ಅಜ್ಜಾರಿಗೆ ಬಹಳ ಪ್ರಿಯ ಭಕ್ತನಾಕ್ಕಾನ. ಆಮೇಲೆ ಅಜ್ಜಾರು ಹೇಳ್ತಾರ, ಭಯ ಅಥವಾ ಗರ್ವದಿಂದ ನಂಬಿಕೆ ಹುಟ್ಟಬಾರ್ದು. ನಿಜವಾದ ಶ್ರದ್ಧೆ, ಭಕ್ತಿನ ಭಕ್ತರಿಗೆ ತಮ್ಮೊಳಗೆ ದೇವರನ್ನ ಕಾಣಾಕ ಸಹಾಯ ಮಾಡ್ತೈತಿ. ಆ ನಂತರ ಶಂಕರಪ್ಪ ಅಜ್ಜಾರ ಶಿಷ್ಯನಾಗಿ ದೇವ್ರ ದಾರಿ ಒಳಗೆ ನಡ್ಕೊತ ಹೊಕ್ಕಾನ. ಆಮೇಲೆ ಹಳ್ಳಿ ನಿಜವಾದ ಭಕ್ತಿಯಿಂದ ತುಂಬತೈತಿ. ಸಿದ್ಧಾರೂಢ ಅಜ್ಜಾರ ಈ ವಿಡಿಯೋ ನಿಮಗಿಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ಹಾಗೂ ನಿಮ್ಮ ಪ್ರೀತಿ ಪಾತ್ರರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋನು ಮುಂದಿನ ವಿಡಿಯೋದಾಗ ಅಜ್ಜಾರ ಪವಾಡದ ಘಟನೆಯೊಂದಿಗೆ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀ ಸಿದ್ಧಾರೂಢ.